ಆತ್ಮೀಯ ಮಿತ್ರರೇ, ಅನುದಿನವೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಪ್ರೀತಿಸಿ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿದ್ದಕ್ಕಾಗಿ ವಂದನೆಗಳು. ಇಂದಿನ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ವಿಮೋಚನಕಾಂಡ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿರುವಾಗ, ಇಸ್ರಾಯೇಲ್ಯರ ಚೊಚ್ಚಲ ಮಕ್ಕಳನ್ನು ದೇವರಿಗೆ ಸಮರ್ಪಿಸಬೇಕಾದದ್ದು ದೈವಿಕ ಮಾರ್ಗದರ್ಶನ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟು ಬರುವಾಗ ಅವರಲ್ಲಿ ಸಂಘಟನೆ ಇತ್ತು. ದೇವರು ಅವರನ್ನು ಮರಳುಗಾಡಿನಲ್ಲಿ ಯಾಕೆ ಕರೆದುಕೊಂಡು ಹೋದನು ಎಂಬ ಸತ್ಯಗಳನ್ನು ಅರಿತುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು, ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಕೀರ್ತನೆಗಳು 33:4 ಮತ್ತು 5ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ಪ್ರೀತಿಯಿಂದ ಮಾಡಿದ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 12ನೇ ಅಧ್ಯಾಯದಲ್ಲಿ ಬಿಡುಗಡೆಯ ಗುರುತಿಗಾಗಿ ಪಸ್ಕಾ ಹಬ್ಬದ ಆಚರಣೆ, ದೇವರ ನ್ಯಾಯ ತೀರ್ಪುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ವಿಮೋಚನಕಾಂಡ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಈ 13ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲ್ಯರ ಚೊಚ್ಚಲ ಮಕ್ಕಳನ್ನು ದೇವರಿಗೆ ಸಮರ್ಪಿಸಬೇಕಾದದ್ದು ದೈವಿಕ ಮಾರ್ಗದರ್ಶನದಂತೆ ಏತಾಮಿಗೆ ಪ್ರಯಾಣ ಎಂಬುದಾಗಿರುತ್ತದೆ. ಪ್ರಿಯರೇ, ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನು ದೇವರಿಗೆ ಸಮರ್ಪಿಸಿದ್ದು ಹಾಗೂ ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಟ್ಟು ಕೆಂಪು ಸಮುದ್ರದ ಕಡೆಗೆ ನಡೆದದ್ದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ತಮ್ಮೊಳಗಾಗಲಿ ತಮ್ಮ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಲಾಗಿ ಹುಟ್ಟಿದೆಲ್ಲವನ್ನೂ ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. ಮೋಶೆ ಇಸ್ರಾಯೇಲ್ಯರಿಗೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಯೆಹೋವನು ತನ್ನ ಭುಜ ಬಲದಿಂದ ನಿಮ್ಮನ್ನು ಆ ಸ್ಥಳದಿಂದ ಬಿಡಿಸಿದನಲ್ಲ. ಈ ದಿನದಲ್ಲಿ ನೀವು ಹುಳಿ ಬೆರೆತದನ್ನು ತಿನ್ನಕೂಡದು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತದಲ್ಲಿನ ಚೊಚ್ಚಲಾದದ್ದೆಲ್ಲವೂ ಸತ್ತು ಹೋಯಿತು. ಐಗುಪ್ತರ ದೇವತೆಗಳು ಚೊಚ್ಚಲಾದದ್ದೆಲ್ಲವೂ ತಮ್ಮದೆಂದು ಹೇಳಿಕೊಳ್ಳುತ್ತಿದ್ದವು. ಈಗ ದೇವರು ಇಸ್ರಾಯೇಲ್ಯರ ಚೊಚ್ಚಲಾದದ್ದೆಲ್ಲವೂ ನನ್ನದೆಂದು ಹೇಳುತ್ತಾನೆ. ಈ ದಿನಗಳಲ್ಲಿ ವಿಶ್ವಾಸಿಗಳೆಲ್ಲರ ಪ್ರಥಮವಾದದ್ದನ್ನು ತನ್ನದೆಂದು ಆತನು ಹೇಳುತ್ತಾನೆ. ಅನೇಕ ಕ್ರೈಸ್ತರು ದೇವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ. ದೇವರು ನಮ್ಮಿಂದ ಉತ್ತಮವಾದದ್ದನ್ನು, ಅತ್ಯಂತ ಉತ್ತಮವಾದದ್ದನ್ನು ಕೇಳುತ್ತಾನೆ. ಆತನಿಗೆ ಮೊದಲನೆಯದೆಲ್ಲವೂ ಸಲ್ಲತಕ್ಕದ್ದು. ಆತನು ನಮ್ಮ ಜೀವಿತದ ಪ್ರಥಮ ಸ್ಥಾನವನ್ನು ಅಪೇಕ್ಷಿಸಿದರೂ ಅನೇಕ ವಿಶ್ವಾಸಿಗಳು ಆತನಿಗೆ ಕೊನೆಯ ಸ್ಥಾನ ನೀಡುತ್ತಾರೆ. ಇದರಿಂದಾಗಿ ಸಮಸ್ಯೆಗಳು ಹುಟ್ಟುತ್ತವೆ. ಪ್ರಿಯರೇ, ನಮ್ಮ ಸಮಯದ ಹೆಚ್ಚಿನ ಭಾಗವನ್ನು ನಮ್ಮ ಸ್ವಂತ ಕೆಲಸಗಳಿಗೂ ಮನೋರಂಜನೆಗಳಿಗೂ ಉಪಯೋಗಿಸುತ್ತೇವೆ. ಕಡೆಗೆ ಸಮಯ ಉಳಿದರೆ ದೇವರ ಸೇವೆಗೆ ತೊಡಗುತ್ತೇವೆ. ದೇವರಿಗೆ ಉಳಿಕೆಯಾದದನ್ನು ಕೊಡುತ್ತೇವೆ. ಬಹಳ ವರ್ಷಗಳ ಹಿಂದೆ ಬಿಲ್ಲಿ ಸಂಡೆ ಒಂದು ಕಥೆಯನ್ನು ಹೇಳುವುದನ್ನು ನಾವು ಕೇಳಿರಬಹುದು. ಅವರು ಚುಯಿಂಗಮ್ ಮನುಷ್ಯ ವಿಲಿಯಂ ರಿಗ್ಲಿಯೊಂದಿಗೆ ದೇಶಾದ್ಯಂತ ಸವಾರಿ ಮಾಡುತ್ತಿದ್ದರು. ರಿಗ್ಲಿ ಒಬ್ಬ ಕ್ರೈಸ್ತನಾಗಿದ್ದನು. ಅವರಿಬ್ಬರು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ರಿಗ್ಲಿ ಬಿಲ್ಲಿ ಸಂಡೆಗೆ ತಾನು ಮಾಡಿದ ಎಲ್ಲದರ 10ನೇ ಒಂದು ಭಾಗವನ್ನು ದೇವರಿಗೆ ನೀಡುವುದನ್ನು ತನ್ನ ಜೀವಿತದಲ್ಲಿ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದೇನೆ ಎಂದು ಹೇಳಿದನು. ಮತ್ತು ಅವನು ಮಾಡಿದ
ಕೊನೆಯ 10ನೇ ಒಂದು ಭಾಗವನ್ನು ನೀಡದೆ ವಿಲಿಯಂ ರಿಗ್ಲಿ ತನ್ನ ಗಳಿಕೆಯ ಮೊದಲ 10ನೇ ಒಂದು ಭಾಗವನ್ನು ದೇವರಿಗೆ ನೀಡಿದನು. ಕರ್ತನು ಅವರನ್ನು ಹೇಗೆ ಆಶೀರ್ವದಿಸಿದನು ಮತ್ತು ಅವರನ್ನು ಹೇಗೆ ಸಮೃದ್ಧಿಗೊಳಿಸಿದನು ಎಂಬುದು ತುಂಬ ಆಸಕ್ತಿದಾಯಕವಾಗಿದೆ. ಪ್ರಿಯರೇ, ಈಗ ದೇವರು ಯಾರಿಗೂ ಭೌತಿಕ ಸಮೃದ್ಧಿಯನ್ನು ಖಾತರಿಪಡಿಸುವುದಿಲ್ಲ, ಆದರೆ ಆತನನ್ನು ಮೊದಲು ಇರಿಸುವ ಪುರುಷರು ಮತ್ತು ಮಹಿಳೆಯರನ್ನು ಆತನು ಹೇಗೆ ಆಶೀರ್ವದಿಸಿದ್ದಾನೆ ಎಂಬುದು ಆಸಕ್ತಿದಾಯಕವಾಗಿದೆ. ಆತನನ್ನು ಮೊದಲು ಇಡುವುದು ಎಂದರೆ ನಾವು ಆತನನ್ನು ಮೊದಲು ಇಡುತ್ತೇವೆ ಎಂದು ಹೇಳುವಲ್ಲಿ ಅರ್ಧ ಸತ್ಯವಿಲ್ಲ. ಇದರಲ್ಲಿ ಯಾವ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ನೋಡಿರಿ ಪ್ರಿಯರೇ, ಇಸ್ರಾಯೇಲ್ಯರು ಅನೇಕ ವರ್ಷಗಳಿಂದಲೂ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದ ಐಗುಪ್ತ ದೇಶದಿಂದ ಈಗಷ್ಟೇ ಹೊರಬಂದಿದ್ದಾರೆ. ಕೂಡಲೇ ದೇವರು ಅವರಿಂದ ಚೊಚ್ಚಲ ಮಕ್ಕಳನ್ನು ಕೇಳಿಕೊಳ್ಳುತ್ತಾ ಇದ್ದಾನೆ. ಆಗ ಬಹುಶಃ ಅನೇಕರು, ದೇವರೇ, ಈಗಷ್ಟೇ ನಮ್ಮನ್ನು ದಾಸತ್ವದಿಂದ ಬಿಡಿಸಿದ್ದಿ ಮತ್ತು ಈಗ ನಮ್ಮ ಚೊಚ್ಚಲ ಮಕ್ಕಳು ನಿನಗೆ ಸ್ವಂತ ಎಂಬುದಾಗಿ ಹೇಳುತ್ತಿರುವೆಯಲ್ಲ ಎಂದು ಕೇಳಿರಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೂ ನಿಮಗೂ ಅದನ್ನೇ ಮಾಡುತ್ತಾನೆ. ಆತನು ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತಾನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರು ಹೇಳಿರುವುದನ್ನು ಹೀಗೆ ನೋಡುತ್ತೇವೆ. ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಪ್ರಿಯರೇ, ನಮ್ಮನ್ನು ನಾವು ಆತನಿಗೆ ಕೊಡಬೇಕೆಂದು ಆತನು ಬಯಸುತ್ತಾನೆ. ನಾವು ನಿಜವಾಗಿಯೂ ಸ್ವತಂತ್ರರಾಗಿರುವೆವೋ? ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಆ ಕ್ರಯವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಮೂಲ್ಯ ರಕ್ತವಾಗಿದೆ. ನಾವು ನಮ್ಮನ್ನೇ ಆತನಿಗೆ ಸಮರ್ಪಿಸಿಕೊಂಡು ಆತನನ್ನೇ ಮೊದಲನೆಯ ಸ್ಥಾನದಲ್ಲಿಡುವಾಗ ಆಶೀರ್ವಾದವು ಬರುತ್ತದೆ ಅಥವಾ ಆಶೀರ್ವದಿಸಲ್ಪಡುತ್ತೇವೆ. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 13ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣವಾಗಿ ಹೇಳಿದಂತೆ ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ಕರೆತಂದು ಅದನ್ನು ನಿಮಗೆ ಕೊಟ್ಟಾಗ ನೀವು ಈ ತಿಂಗಳಲ್ಲಿ ಈ ಆಚಾರವನ್ನು ನಡೆಸಬೇಕು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಇಸ್ರಾಯೇಲ್ಯರು ಪಸ್ಕಾ ಹಬ್ಬವನ್ನು, ಹುಳಿ ಇಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಬೇಕಾಗಿತ್ತು ಎಂಬುದೇ. ವಿಮೋಚನೆ ಕಾಂಡ ಪುಸ್ತಕ 13ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸಿರಿ. 7 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. 7ನೆಯ ದಿನದಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬ ಮಾಡಬೇಕು. ಆ 7 ದಿವಸವೂ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹಿಟ್ಟಾಗಲಿ ಹುಳಿಯಾಗಲಿ ನಿಮ್ಮ ಬಳಿಯಲ್ಲಿ ಇರಲೇ ಕೂಡದು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಟ್ಟ ನಂತರ ಅವರು ತಮ್ಮ ಜೊತೆಯಲ್ಲಿ ಹಿಟ್ಟು ನಾದುವ ಕೊಣವಿಗಳನ್ನು, ಹಿಟ್ಟನ್ನು ತಮ್ಮ ಪ್ರಯಾಣದಲ್ಲಿ ತೆಗೆದುಕೊಂಡು ಹೋದರು. ಆ ಹಿಟ್ಟು ಹುಳಿ ಇಲ್ಲದ ಹಿಟ್ಟಾಗಿತ್ತು ಮತ್ತು ಅವರು 7 ದಿವಸದವರೆಗೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವುದು ಮಾತ್ರವಲ್ಲ, ಆ ಹುಳಿಯು ಅವರ ಜೊತೆಯಲ್ಲಾಗಲಿ ಅಥವಾ ಅವರ ಮಧ್ಯದಲ್ಲಿ ಆಗಲಿ ಇರಬಾರದೆಂದು ದೇವರು ಬಯಸಿದ್ದನು. ಮುಂದಕ್ಕೆ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 13ನೇ ಅಧ್ಯಾಯ 8ನೇ ವಚನವನ್ನು. ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸುತ್ತೇವೆಂಬುದಾಗಿ ತಿಳಿಸಬೇಕು ಎಂಬುದೇ. ಪ್ರಿಯರೇ, ಈ ಆಚರಣೆಯು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ವರ್ಗಾಯಿಸಬೇಕಾಗಿತ್ತು. ಯಾಕಂದರೆ ದೇವರು ಅವರನ್ನು ಐಗುಪ್ತದಿಂದ ಬಿಡಿಸಿದ್ದನ್ನು ಅವರೆಲ್ಲ ತಿಳಿದುಕೊಳ್ಳಬೇಕಾಗಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 13ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದ್ದನಾದ್ದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮಗೆ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು. ವರ್ಷಕ್ಕೆ ನಿಯಮಿತವಾದ ಕಾಲದಲ್ಲಿ ನೀವು ಈ ಆಚಾರವನ್ನು ನಡೆಸಬೇಕು. ಯೆಹೋವನು ತಾನು ನಿಮಗೂ ನಿಮ್ಮ ಪಿತೃಗಳಿಗೂ ಕೊಟ್ಟ ಪ್ರಮಾಣ ವಚನದ ಮೇರೆಗೆ ನಿಮ್ಮನ್ನು ಕಾನಾನ್ಯರ ದೇಶಕ್ಕೆ ಬರಮಾಡಿ ಆ ದೇಶವನ್ನು ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ
ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಯೆಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳಿಗೆ ಸಂಬಂಧಿಸಿದ ಸಕಲ ಪಶುಗಳ ಚೊಚ್ಚಲವಾದವುಗಳೆಲ್ಲವೂ ದೇವರಿಗೆ ಸೇರಿದ್ದವು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 13ನೇ ಅಧ್ಯಾಯ 13ನೇ ವಚನ. ಕತ್ತೆಯ ಚೊಚ್ಚಲು ಮರಿಗೆ ಬದಲಾಗಿ ಕುರಿ ಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬಹುದು. ಹಾಗೆ ಬಿಡಿಸಲೊಲ್ಲದೆ ಹೋದರೆ ಅದರ ಕುತ್ತಿಗೆ ಮುರಿದು ಕೊಲ್ಲಬೇಕು. ಮನುಷ್ಯರ ಚೊಚ್ಚಲ ಗಂಡನ್ನಾದರೂ ಬದಲು ಕೊಟ್ಟು ಬಿಡಿಸಿಕೊಳ್ಳಲೇಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಕುರಿ ಮರಿಯನ್ನು ಕೊಟ್ಟು ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬಹುದೆಂದು ದೇವರು ಹೇಳುತ್ತಿರುವುದಕ್ಕೆ ಕಾರಣವೇನೆಂದರೆ, ಕತ್ತೆ ಮರಿಯು ಅಶುದ್ಧ ಪ್ರಾಣಿಗಳಲ್ಲೊಂದಾಗಿತ್ತು ಮತ್ತು ಅದು ಯಜ್ಞಕ್ಕೆ ಉಪಯೋಗವಾಗುತ್ತಿರಲಿಲ್ಲ. ಹೀಗಾಗಿ ಯಜ್ಞಕ್ಕೆ ಬೇಕಾದ ಶುದ್ಧ ಪಶುಗಳಲ್ಲಿ ಒಂದಾದ ಕುರಿ ಮರಿಯನ್ನು ಕೊಟ್ಟು ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬೇಕಾಗಿತ್ತು. ಮುಂದೆ ಮಾನವರ ಚೊಚ್ಚಲಾದದ್ದನ್ನು ಹೇಗೆ ಬೆಳ್ಳಿಯನ್ನು ಕೊಟ್ಟು ಬಿಡಿಸಿಕೊಳ್ಳುವುದರ ಕುರಿತಾಗಿ ನೋಡಲಿದ್ದೇವೆ. ಪ್ರಿಯರೇ, ಬೆಳ್ಳಿಯು ವಿಮೋಚನೆಯ ಹಣವಾಗಿತ್ತು. ವಿಮೋಚನೆಕಾಂಡ ಪುಸ್ತಕ 13ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸಿರಿ. ಇನ್ನು ಮೇಲೆ ನಿಮ್ಮ ಮಕ್ಕಳು ಇದು ಯಾತಕ್ಕೆ ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಯೆಹೋವನು ಭುಜಬಲದಿಂದ ನಮ್ಮನ್ನು ಬಿಡಿಸಿದನು. ಫರೋಹನನು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೇ ಇದ್ದಾಗ ಯೆಹೋವನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು, ಅಂತೂ ಆ ದೇಶದ ಚೊಚ್ಚಲಾಗಿದ್ದದ್ದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಮನುಷ್ಯರಿಂದಾದ ಪ್ರಥಮ ಗರ್ಭವನ್ನಾದರೂ ಬದಲು ಕೊಟ್ಟು ಬಿಡಿಸುತ್ತೇವೆ ಎಂದು ಹೇಳಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರತಂದಿರುವನು ಎಂಬುದನ್ನು ಜ್ಞಾಪಕಪಡಿಸುವುದಕ್ಕಾಗಿ ಈ ಆಚರಣೆಯು ಇರಬೇಕಾಗಿತ್ತು. ಚೊಚ್ಚಲಾದ ಗಂಡು ಮಕ್ಕಳನ್ನು ಬೆಳ್ಳಿ ಕೊಟ್ಟು ಬಿಡಿಸಬೇಕಾಗಿತ್ತು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದೇ. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 13ನೇ ಅಧ್ಯಾಯ 17ನೇ ವಚನವನ್ನು. ಫರೋಹನನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರ ಬಳಿಯಲ್ಲಿರುವ ಮರಳು ಕಾಡಿನಲ್ಲಿ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ಈಗಷ್ಟೇ ದಾಸತ್ವದಿಂದ ಹೊರಬಂದಿದ್ದರು ಮತ್ತು ಅವರು ಯುದ್ಧಕ್ಕಾಗಿ ಸಿದ್ಧರಾಗಿರಲಿಲ್ಲ. ದೇವರು ಅವರಿಗೆ ನೀಡಿದ ಸ್ಥಳಕ್ಕೆ ಹೋಗಲು ಇದ್ದಂಥ ಅತಿ ಹತ್ತಿರದ ಮಾರ್ಗವು ಅದು ಸಮುದ್ರ ತೀರದ ಮಾರ್ಗವಾಗಿತ್ತು. ಐಗುಪ್ತದ ದಾಸತ್ವದಿಂದ ಹೊರಬಂದ ಇಸ್ರಾಯೇಲ್ಯರ ಬಳಿಯಲ್ಲಿ ಯುದ್ಧದ ಸಾಮಗ್ರಿಗಳು ಇರಲಿಲ್ಲವಾದ್ದರಿಂದ ದೇವರು ಬಹು ಕೃಪೆಯಿಂದ ಅವರನ್ನು ಮರಳುಗಾಡಿನ ಮಾರ್ಗವಾಗಿ ಕರೆದುಕೊಂಡು ಹೋದನು. ಅದು ಆ ಸ್ಥಳಕ್ಕೆ ದೀರ್ಘವಾದ ಮಾರ್ಗವಾಗಿತ್ತು. ಆದರೆ ಯಾವ ಯುದ್ಧವಿಲ್ಲದ ಅವರು ಅಲ್ಲಿಗೆ ಹೋಗಿ ಸೇರುವವರಾಗಿದ್ದರು. ಮರಳುಗಾಡಿನಿಂದ ವಾಗ್ದಾನದ ದೇಶದವರೆಗೆ ಹೋಗಲು 40 ವರ್ಷಗಳು ಹಿಡಿದವು. ಅಷ್ಟರೊಳಗೆ ಅವರು ಸೈನ್ಯವನ್ನು ಹೊಂದಿದರು ಮತ್ತು ಯುದ್ಧಕ್ಕೋಸ್ಕರ ಸಜ್ಜಾದರು. ಇದನ್ನು ನಾವು ಮುಂದೆ ನೋಡಲಿದ್ದೇವೆ. ಆದರೆ ದೇವರು ಅವರನ್ನು ಯಾವುದಾದರೂ ಪವಾಡದಿಂದ ಬಿಡುಗಡೆ ಮಾಡಬಹುದಿತ್ತು ಎಂದು ಯಾರಾದರೂ ಹೇಳಬಹುದು. ಇದು ನಿಜ. ಆದರೆ ಈ ರೀತಿಯ ವರ್ತನೆ ನಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆ. ಕೆಲವು ಕ್ರೈಸ್ತರು ದೇವರು ಪ್ರತಿ ನಿಮಿಷವೂ ಅವರಿಗಾಗಿ ಪವಾಡವನ್ನು ಮಾಡಬೇಕೆಂದು ಭಾವಿಸುತ್ತಾರೆ. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ತೊಂದರೆಯಲ್ಲಿದ್ದರೆ ಅವರ ಪರವಾಗಿ ಮಧ್ಯ ಪ್ರವೇಶಿಸುವಂತೆ ದೇವರಿಗೆ ಆಜ್ಞಾಪಿಸುವ ಹಕ್ಕು ತಮಗೆ ಇದೆ ಎಂದು ಅವರು ಭಾವಿಸುತ್ತಾರೆ. ಪ್ರಿಯರೇ, ಇದು ಆತನ ಸಾಮರ್ಥ್ಯದ ಪ್ರಶ್ನೆಯಲ್ಲ. ಆತನು ಖಂಡಿತವಾಗಿಯೂ ಅದನ್ನು ಮಾಡಬಹುದು. ಬದಲಾಗಿ ದೇವರು ಅದನ್ನು ಹೇಗೆ ಮಾಡಲು ಬಯಸುತ್ತಾನೆ ಎಂಬುದರ ಪ್ರಶ್ನೆ. ಆತನು ಒಂದು ಯೋಜನೆಯನ್ನು ಅನುಸರಿಸುತ್ತಿದ್ದಾನೆ ಮತ್ತು ಅದು
ಅಗತ್ಯವಿದ್ದಾಗ ದೇವರು ನಮಗಾಗಿ ಪವಾಡವನ್ನು ಮಾಡುತ್ತಾನೆ. ಆದರೆ ನಮ್ಮ ಜೀವಿತದಲ್ಲಿ ತನ್ನ ಚಿತ್ತ ಹಾಗೂ ಮಾರ್ಗವನ್ನು ಸಾಧಿಸಲು ಮಾತ್ರ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಪವಾಡದ ಮೂಲಕ ಫಿಲಿಷ್ಟಿಯರ ದೇಶದ ಮೂಲಕ ಕರೆತರಬಹುದಿತ್ತು. ಅವರ ಮೇಲೆ ದಾಳಿ ಮಾಡಿದ್ದರೆ ದೇವರು ಅವರನ್ನು ಬಿಡುಗಡೆ ಮಾಡಬಹುದಿತ್ತು. ಅಗತ್ಯವಿದ್ದಾಗ ದೇವರು ಪವಾಡಗಳನ್ನು ಮಾಡಲು ಸಿದ್ಧನಾಗಿರುತ್ತಾನೆ, ಆದರೆ ತನ್ನ ಚಿತ್ತವನ್ನು ಸಾಧಿಸಲು ಮಾತ್ರ. ಮುಂದಕ್ಕೆ ನೋಡಿರಿ, ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 18ನೇ ವಚನವನ್ನು. ಆತನು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲ್ಯರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಭಾಗದಲ್ಲಿ ನಾವು ನೋಡುವಂಥ ಯುದ್ಧ ಸನ್ನದ್ಧರಾಗಿ ಎಂಬ ಪದವು ಬಹು ಆಸಕ್ತಿಕರವಾಗಿರುತ್ತದೆ. ನೋಡಿರಿ, ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದಾಗ ಅವರು ಸುಮ್ಮನೆ ಒಂದು ದೊಡ್ಡ ಸಮೂಹವಾಗಿ ಬರದೆ ಸಂಘಟಿತ ರೀತಿಯಲ್ಲಿ ಬಂದರು. ಅವರಿಗೆ ಸೈನ್ಯವಿರಲಿಲ್ಲ, ಆದರೆ ಅವರು ಉತ್ತಮ ವ್ಯವಸ್ಥೆ ಕ್ರಮವನ್ನು ಅನುಸರಿಸಿ ಐಗುಪ್ತದಿಂದ ಹೊರಟರು. ಮತ್ತು ಯಾರಾದರೂ ಅವರನ್ನು ಮರುಭೂಮಿಯಲ್ಲಿ ನೋಡಿದ್ದರೆ ಅಲ್ಲಿ ಒಂದು ಬಹು ಕ್ರಮಬದ್ಧವಾದ ಸಂಘಟಿತವಾದ ಗುಂಪು ಚಲಿಸುತ್ತಿರುವುದನ್ನು ನೋಡುತ್ತಿದ್ದರು. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದಕ್ಕೆ ನಾವು ವಿಮೋಚನಕಾಂಡ ಪುಸ್ತಕ 13ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಇದಲ್ಲದೆ ಯೋಸೇಫನು ಇಸ್ರಾಯೇಲ್ಯರಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವನಾದ್ದರಿಂದ ನೀವು ಹೋಗುವಾಗ ನನ್ನ ಶವವನ್ನು ನಿಮ್ಮ ಸಂಗಡ ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಖಂಡಿತವಾಗಿ ಪ್ರಮಾಣವನ್ನು ಮಾಡಿಸಿದ್ದರಿಂದ ಮೋಶೆಯು ಅವನ ಶವವನ್ನು ಸಂಗಡ ತೆಗೆದುಕೊಂಡು ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 24ನೇ ವಚನದಲ್ಲಿ ಅತೀ ಸುಂದರವಾದ ಘಟನೆಯೊಂದು ಹೇಳಲ್ಪಟ್ಟಿದೆ. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಯೋಸೇಫನು ಈ ಮಾತುಗಳನ್ನು ಹೇಳಿ ಸುಮಾರು 200 ವರ್ಷಗಳು ದಾಟಿ ಹೋಗಿದ್ದವು. ಈಗ ಸಮಯ ಬಂದಿದೆ. ಅವನು ಬದುಕಿದ್ದಾಗ ದೇಶವಿಡೀ ಪ್ರಸಿದ್ಧನಾದ ವ್ಯಕ್ತಿಯಾಗಿದ್ದರಿಂದ ಅವನನ್ನು ಐಗುಪ್ತದಲ್ಲೇ ಸಮಾಧಿ ಮಾಡಬೇಕಾಗಿತ್ತು. ಆದರೆ ಮುಂದೆ ಯೋಸೇಫನನ್ನರಿಯದ ಫರೋಹನನು ಆಳ್ವಿಕೆಗೆ ಬಂದನು. ಯೋಸೇಫನು ಆಗ ಯಾರಿಗೂ ತಿಳಿದ ವ್ಯಕ್ತಿಯಾಗಿಲ್ಲವಾದ್ದರಿಂದ ಅವನ ಶವವನ್ನು ತೆಗೆದಿರಿಸುವುದು ಕಷ್ಟದ ಕೆಲಸವಾಗಿರಲಿಲ್ಲ. ನೋಡಿರಿ ಪ್ರಿಯರೇ, ಯೋಸೇಫನಿಗೆ ತನ್ನನ್ನು ವಾಗ್ದಾನದ ದೇಶದಲ್ಲಿ ಹೂಣಿಡಬೇಕೆಂದು ಮನಸ್ಸಿತ್ತು. ಆದರೆ ಅವನ ದೇಹವನ್ನು ತೆಗೆದು ಪುನಃ ಅದನ್ನು ಹೂಣಿಡುವುದೇಕೆ? ಮುಂದೆ ತನಗೆ ಸತ್ತವರೊಳಗಿಂದ ಪುನರುತ್ಥಾನವಾಗಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುತ್ತೇನೆಂದು ಅವನಿಗೆ ತಿಳಿದಿದ್ದರೂ ಈ ಎತ್ತಲ್ಪಡುವಿಕೆ ಐಗುಪ್ತದಿಂದಾದರೂ ಕಾನಾನಿನಿಂದಲಾದರೂ ಯಾವ ವ್ಯತ್ಯಾಸವಾದೀತು? ಆದರೆ ಅವನು ಹಾಗೆ ಪರಲೋಕಕ್ಕೆ ಎತ್ತಲ್ಪಡುತ್ತೇನೆಂದು ನಂಬಿರಲಿಕ್ಕಿಲ್ಲ. ಮುಂದಣ 1000 ವರ್ಷದ ಆಳ್ವಿಕೆಗಾಗಿ ಹಾಗೂ ಅಲ್ಲಿಂದ ಮುಂದೆ ನಿತ್ಯತ್ವಕ್ಕಾಗಿ ತಾನು ಏಳುವುದನ್ನು ಎದುರು ನೋಡಿರಬಹುದು. ಅವರಿಗೆ ಅದುವೇ ಪರಲೋಕವಾಗಿತ್ತು. ಪ್ರಿಯರೇ, ಇದು ಯೋಸೇಫನ ನಿರೀಕ್ಷೆಯಾಗಿತ್ತು. ಮೋಶೆಯ ನಿರೀಕ್ಷೆಯು ಇದೇ ಆಗಿತ್ತು. ಈ ನಂಬಿಕೆಯಿಂದಲೇ ಮೋಶೆಯು ಯೋಸೇಫನ ಶರೀರವನ್ನು ತನ್ನೊಂದಿಗೆ ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋದನು. ಮುಂದಕ್ಕೆ ನಾವು ದೇವರ ಮಾರ್ಗದರ್ಶನದಲ್ಲಿ ಏತಾಮಿಗೆ ಪ್ರಯಾಣ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 13ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅವರು ಸುಕ್ಕೋತಿನಿಂದ ಪ್ರಯಾಣ ಮಾಡಿ ಮರಳುಗಾಡಿನ ಅಂಚಿನಲ್ಲಿರುವ ಏತಾಮಿನಲ್ಲಿ ಇಳಿದುಕೊಂಡರು. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರಾತ್ರಿಯಲ್ಲಿ ಅವರು ಹಗಲಿರುಳೂ ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೇ ಕಾಣಿಸಿದವು ಎಂಬುದೇ. ಪ್ರಿಯರೇ, ಮೋಶೆಯೂ ಕೂಡ ಮಹಾಘೋರ ಮರುಭೂಮಿ ಎಂದು ಕರೆದ ಮರುಭೂಮಿಯ ಕಡೆಗೆ ಇಸ್ರಾಯೇಲ್ಯರು ಪ್ರಯಾಣ ಮಾಡತೊಡಗಿದರು. ಅವರು ಅದನ್ನು ದಾಟಿದರು. ಆಗ ಅವರಿಗೆ ಯಾವ ಹಾನಿಯೂ ಆಗಲಿಲ್ಲ. ಯಾಕಂದರೆ
ಹಗಲಲ್ಲಿ ಅವರನ್ನು ಮೇಘಸ್ತಂಭವು ಆವರಿಸಿಕೊಂಡಿತ್ತು. ಈ ಜನಾಂಗಕ್ಕೆ ಬೇರಾರಿಗೂ ಎಂದಿಗೂ ಇಲ್ಲದಂಥ ಒಂದು ವಿಶೇಷ ಸೌಲಭ್ಯವಿತ್ತು. ಅದು ದೇವರ ಮಹಿಮೆಯಿಂದ ಕೂಡಿದ ಆತನ ಪ್ರಸನ್ನತೆಯಾಗಿತ್ತು. ಪೌಲನು ತನ್ನ ಸ್ವಜನರ ಕುರಿತು ಬರೆಯುವಾಗ ಹೀಗೆ ಬರೆದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು. ಅವರು ಇಸ್ರಾಯೇಲನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಈಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರೂ ಆಗಿದ್ದಾನೆ ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರ ಸಭೆಯಲ್ಲಿಯೂ ಈ ದೃಶ್ಯವಾದ ಆತನ ಪ್ರಸನ್ನತೆ ಇರುವುದಿಲ್ಲ. ಸಭೆಗೆ ಯಾವ ದೃಶ್ಯ ವಸ್ತುವು ಕೊಡಲ್ಪಟ್ಟಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದಲ್ಲಿ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಅವರು ಕ್ರಿಸ್ತನ ಬರೋಣವನ್ನು ಎದುರು ನೋಡುವರಾಗಿದ್ದರು. ನಾವು ಕೂಡ ನಡೆದು ಹೋದ ಚಾರಿತ್ರಿಕ ಘಟನೆಯನ್ನು ಹಿಂತಿರುಗಿ ನೋಡುತ್ತಿದ್ದೇವೆ. ನಾವು ನಂಬಿಕೆಯಿಂದ ನಡೆಯಲು ದೇವರ ದೃಶ್ಯವಾದ ಪ್ರಸನ್ನತೆಯ ಅಗತ್ಯ ನಮಗಿಲ್ಲ. ಅವರಿಗೆ ಆತನ ಮಹಿಮೆಯ ಅಗತ್ಯವಿತ್ತು. ಯಾಕಂದರೆ ವಿಮೋಚನೆಯು ಆಗ ಸಾಧಿಸಲ್ಪಟ್ಟಿರಲಿಲ್ಲ. ನೋಡಿರಿ ಪ್ರಿಯರೇ, ದೇವರು ಪ್ರತಿ ಸಂದರ್ಭಕ್ಕೂ ಅಗತ್ಯವಾದ ಸಿದ್ಧತೆಯನ್ನು ಮಾಡಿ ತನ್ನ ಜನರನ್ನು ಸುರಕ್ಷಿತವಾಗಿ ಮರುಭೂಮಿಯಿಂದ ದಾಟಿಸಿದನು. ಆತನ ಮಗನನ್ನು ಈ ಲೋಕಕ್ಕೆ ಕಳುಹಿಸುವಾಗಲೂ ಸಕಲ ಸಿದ್ಧತೆಯಿಂದಲೇ ಕಳುಹಿಸಿದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5ರಲ್ಲಿ ಹೀಗೆ ನೋಡುತ್ತೇವೆ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಎಂಬುದೇ. ಪ್ರಿಯರೇ, ಆದುದರಿಂದ ನಾವೆಲ್ಲರೂ ಸಿದ್ಧತೆಯ ಜೀವಿತದಲ್ಲಿ ಮುಂದೆ ಮುಂದೆ ನಡೆಯೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕೂಡ ಯೇಸುವೆ, ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ನಿನ್ನಾತ್ಮನ ನಡೆಸುವಿಕೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮಲ್ಲಿರುವಂಥ ಎಲ್ಲ ತಪ್ಪು ದೋಷಗಳನ್ನು ತೆಗೆದುಹಾಕು, ಬಲಪಡಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು ದೇವರೇ. ಅವರು ಇರುವಂಥ ಸ್ಥಳದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿ ನಂಬಿಕೆಯಿಂದ ಅವರು ಪ್ರಾರ್ಥಿಸುವಾಗ ಪ್ರಾರ್ಥನೆಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು. ಬಿಡುಗಡೆಯ ಸಂತೋಷದೊಂದಿಗೆ ನಿರೀಕ್ಷೆಯ ಜೀವಿತದಲ್ಲಿ ನಿನ್ನ ಬಲದಲ್ಲಿ ಅವರನ್ನು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಹಗಲಲ್ಲಿ ದೇವರು ಇಸ್ರಾಯೇಲರನ್ನು ಯಾವುದರ ಮೂಲಕ ನಡೆಸಿದನು? ಹಗಲಲ್ಲಿ ದೇವರು ಇಸ್ರಾಯೇಲರನ್ನು ಯಾವುದರ ಮೂಲಕ ನಡೆಸಿದನು? ಉತ್ತರ: ಅಗ್ನಿಸ್ತಂಭ, ದೂತನ ಮೇಘಸ್ತಂಭ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ದೈವಾನ್ವೇಷಣೆ ದೈವಾ
ಪ್ರತಿ ಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಪ್ರಿಯರೇ, ಐಗುಪ್ತ ದೇಶದಲ್ಲಿ ಚೊಚ್ಚಲಾದವುಗಳು ಸತ್ತು ಹೋದವು. ಆದರೆ ದೇವರು ಇಸ್ರಾಯೇಲ್ಯರ ಚೊಚ್ಚಲಾದವುಗಳನ್ನು ತನ್ನದೆಂದು ಹೇಳಿದನು. ದೇವರು ನಮ್ಮಿಂದ ಉತ್ತಮವಾದದ್ದನ್ನು ಕೇಳುತ್ತಾನೆ. ದೇವರು ಅವರನ್ನು ಬಹುಕೃಪೆಯಿಂದ ಮರಳುಗಾಡಿನಲ್ಲಿ ನಡೆಸಿಕೊಂಡು ಹೋದನು. ಇದರಿಂದ ಆತನು ನಮ್ಮನ್ನು ಎಲ್ಲ ಸಮಯದಲ್ಲಿ ನಡೆಸುತ್ತಾನೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಆದುದರಿಂದ ಆತನ ಮಾರ್ಗದರ್ಶನದಲ್ಲಿ ನಡೆಯುವ ಅನುಭವದಲ್ಲಿ ಮುಂದೆ ಸಾಗೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.